ಕರ್ತನೆ, ಈ ಒಂದು ಸಮಯದಲ್ಲಿ ಕೂಡ ನೀವು ನಮ್ಮೊಟ್ಟಿಗಿದ್ದು ಮಾಡು, ನಮ್ಮನ್ನು ಬಲಪಡಿಸು, ಆದರಿಸು, ಸಂತೈಸು. ಕರ್ತನೆ, ನೀನೇ ಜೊತೆಗಾರನಾಗಿದ್ದು ಅಪ್ಪ ಸ್ವಾಮಿ ಡಿವೋಷನ್ ಅನ್ನು ಆಶೀರ್ವಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಝೂಮ್ ಅಲ್ಲಿ ಭಾಗವಹಿಸಿರುವಂತ ಎಲ್ಲ ದೇವರ ಸೇವಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯರೇ, ಈ ದಿನದಲ್ಲಿ ಕೂಡ ನಾವು ಒಂದು ಮಿಷನರಿ ಸಾಕ್ಷಿಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಾವು ಪ್ರತಿದಿನಾಲು ಕೂಡ ದೇವರ ಪ್ರೇರೇಪಣೆಯೊಂದಿಗೆ ದೇವರ ಸೇವಕರ ಮುಖಾಂತರ ಪ್ರೇರೇಪಿಸಲ್ಪಟ್ಟು ಒಂದೊಂದು ಮಿಷನರಿ ಅವರ ಜೀವನ ಚರಿತ್ರೆಯನ್ನು ನಾವು ಜ್ಞಾಪಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ಈ ದಿನದಲ್ಲಿ ಕೂಡ ಒಂದು ಮಿಷನರಿ ಕುರಿತು ನಾವು ಅವರ ಒಂದು ಜೀವನ ಶೈಲಿ, ಅವರು ಮಾಡಿದಂತ ತ್ಯಾಗ, ಕರ್ತನಿಗಾಗಿ ಅವರು ತಮ್ಮನ್ನು ಅರ್ಪಿಸಿದಂತ ವಿಧಾನ, ಇದೆಲ್ಲ ಕೂಡ ನಾವು ಇವತ್ತು ಕ್ಲುಪ್ತವಾಗಿ ನಾವು ಧ್ಯಾನ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಇವತ್ತು ಸತ್ಯವೇದ ಭಾಗ ಈ ದಿನಕ್ಕೆ ಕೊಡಲ್ಪಟ್ಟಿರುವಂತದ್ದು 2 ಸಾಮುವೇಲ ಪುಸ್ತಕ 7ನೇ ಅಧ್ಯಾಯ. ಅದರಲ್ಲಿ ಕೆಲವೊಂದು ವಚನಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಈ ಅಧ್ಯಾಯ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಾವೀದನ ರಾಜ್ಯ ಮತ್ತು ಸಂತಾನಗಳನ್ನು ಶಾಶ್ವತವಾಗಿ ಇರಿಸುವೆನೆಂದು ದೇವರು ವಾಗ್ದಾನ ಮಾಡಿದಂಥದ್ದೇ ಈ ಅಧ್ಯಾಯ ಪೂರ್ತಿ ನಾವು ನೋಡ್ತೀವಿ. ಅಂದ್ರೆ ದೇವರು ದಾವೀದನಿಗೆ ಮಾಡಿದಂತ ವಾಗ್ದಾನಗಳು. ಇದರಲ್ಲಿ ಒಂದು ವಚನ ಮಾತ್ರ ಜ್ಞಾಪಕ ಮಾಡಿಕೊಳ್ಳೋಣ. ಇದೆಲ್ಲರಿಗೂ ನೀವು ಅನೇಕ ಸಂದರ್ಭಗಳಲ್ಲಿ ಧ್ಯಾನ ಮಾಡಿರ್ತೀರಿ. ಆದ್ರೆ ಒಂದು ವಚನ ಮಾತ್ರ ಇಲ್ಲಿ, ಆ ವಚನದಲ್ಲಿ ನಾವು ನೋಡುವಾಗ ದಾವೀದನ ಪ್ರಾರ್ಥನೆ, ಲಾಸ್ಟ್ಗೆ 29ನೇ ವಚನದಲ್ಲಿ ನಾವು ಗಮನಿಸಿ ನೋಡುವಾಗ ದಾವೀದನ ಒಂದು ಅದ್ಭುತವಾದಂತ ಒಂದು ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನೆ ಪ್ರತಿಯೊಂದು ಸೇವಕರಿಗೆ ಇದೊಂದು ಮಾದರಿ ಪ್ರಾರ್ಥನೆ. ನಾವೆಲ್ಲರೂ ಪ್ರತಿದಿನಾಲು ಕೂಡ ಈ ಪ್ರಾರ್ಥನೆಯನ್ನು ಮಾಡುವಂತದ್ದು ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಇವತ್ತು ನಮ್ಮ ಕುಟುಂಬಗಳು ಮತ್ತು ನಮ್ಮ ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳು, ಅನೇಕ ವಿಧವಾದಂತಹ ಹೋರಾಟಗಳು, ಅದರ ಮಧ್ಯದಲ್ಲಿ ನಾವು ಈ ಸೇವೆ ಜೀವಿತದಲ್ಲಿ ನಾವು ಮುಂದೆ ಸಾಗ್ತಾ ಇರ್ತಿದ್ದೀವಿ. ಆದ್ರಿಂದ ಈ ಪ್ರಾರ್ಥನೆ, ದಾವೀದನು ಕೂಡ ಈ ಪ್ರಾರ್ಥನೆಯನ್ನು ಮಾಡುವಾಗ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಈ ಪ್ರಾರ್ಥನೆ ಮುಖಾಂತರ ನಮಗೊಂದು ಜಯವನ್ನು ಕೊಡುವಂತ ಪ್ರಾರ್ಥನೆ. ಅದೇನಂತಂದ್ರೆ 29ನೇ ವಚನವನ್ನು ತಿರುಗಿಸ್ಕೊಳ್ಳಿ. 2 ಸಾಮುವೇಲ 7ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಾಗ, ಆದದ್ರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸೇವಕರ ಮನೆಯನ್ನು ಆಶೀರ್ವದಿಸು, ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೆ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಪ್ರೀತಿಯುಳ್ಳವರೇ, ಇಲ್ಲಿ ಗಮನಿಸಿ ನೋಡುವಾಗ ದಾವೀದನು ಮಾಡಿದಂತ ಈ ಪ್ರಾರ್ಥನೆ, ಮೊದಲನೇದಾಗಿ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಇವತ್ತು ನಮ್ಮ ಪ್ರತಿಯೊಂದು ಕುಟುಂಬಗಳು ಕೂಡ ಆಶೀರ್ವಾದದಿಂದ ಇರಬೇಕಾದ್ರೆ ಅದು ದೇವರ ಒಂದು ಕರುಣೆ, ದೇವರ ಕೊಡುವಂತ ಆಶೀರ್ವಾದ ಬಹಳ ಪ್ರಾಮುಖ್ಯ. ಅದಕ್ಕೆ ದಾವೀದನು ಯಾವಾಗಲೂ ಕೂಡ ನನ್ನ ಮನೆಯನ್ನು ನೀನು ಆಶೀರ್ವದಿಸಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ದೇವರು ಅನೇಕ ವಾಗ್ದಾನಗಳು ಕೊಟ್ರು. ಈ ವಾಗ್ದಾನಗಳೆಲ್ಲ ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಇದು ನೆರವೇರ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ದೇವರ ಕಟಾಕ್ಷ ಯಾವಾಗಲೂ ಕೂಡ ನಮ್ಮ ಪ್ರತಿಯೊಬ್ಬೊಬ್ಬರ ಕುಟುಂಬಗಳಲ್ಲಿ ಇರಬೇಕನ್ನುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ದಾವೀದನು ಒಂದನೇದು ಆಶೀರ್ವಾದಕ್ಕಾಗಿ ಮತ್ತು ದೇವರ ಕಟಾಕ್ಷವಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೂರನೇದಾಗಿ, ಅಪ್ಪ ನೀನೇ ವಾಗ್ದಾನ ಮಾಡಿದಂತವನು, ಆದ್ರಿಂದ ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. ಒಂದು ಆಶೀರ್ವಾದ, ದೇವರ ಒಂದು ಕಟಾಕ್ಷ, ಮತ್ತೆ ಮೂರನೇದಾಗಿ ದೇವರ ಆ ಒಂದು ನಿತ್ಯ ಸೌಭಾಗ್ಯ. ಈ ಮೂರನ್ನು ಕೂಡ ಬಹಳ ಪ್ರಾಮುಖ್ಯ. ಪ್ರತಿಯೊಂದು ಕುಟುಂಬಗಳಲ್ಲಿ ಕೂಡ ಈ ಮೂರು ಕಾರ್ಯಗಳು ಯಾವಾಗಲೂ ಕೂಡ ಪ್ರಾಮುಖ್ಯವಾದಂಥದ್ದು. ಅದಕ್ಕೋಸ್ಕರನೇ ದಾವೀದನು ಕೂಡ ಈ ವಿಷಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಇವತ್ತು ಸೇವಕರಾಗಿರುವಂತ, ದೇವರ ಮಕ್ಕಳಾಗಿರುವಂತ ಪ್ರತಿ ಒಬ್ಬೊಬ್ಬರ ಒಂದು ಕುಟುಂಬಗಳಲ್ಲಿ ಖಂಡಿತ ದೇವರು ಆಶೀರ್ವದಿಸಿ ಒಂದು ಕರ್ತನ ಕಟಾಕ್ಷವು ಮತ್ತೆ ನಿತ್ಯ ಸೌಭಾಗ್ಯವನ್ನು ದೇವರು ಖಂಡಿತ ಒದಗಿಸಿಕೊಡ್ತಾರೆ ಅನ್ನುವಂಥದ್ದು ನಾವು ಎಂದಿಗೂ ಕೂಡ ಮರೆಯಬಾರದು. ಆತನು ಸದಾ ನಮ್ಮನ್ನು ಕಾಯುವಂತ ದೇವರು, ಆತನೇ ವಾಗ್ದಾನ ಮಾಡಿದಂತ ದೇವರು. ಆ ವಾಗ್ದಾನಗಳು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಆತನು ನೆರವೇರಿಸುವಂತ ದೇವರು. ಆ ವಾಗ್ದಾನ ಸ್ವಲ್ಪ ತಡವಾಗಬಹುದು, ಖಂಡಿತ ವಾಗ್ದಾನ ಮಾಡಿದಂತ ದೇವರು ಖಂಡಿತ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಆ ವಾಗ್ದಾನಗಳು ನೆರವೇರಿಸ್ತಾರೆ. ಅದಕ್ಕಾಗಿ ಆತನ ವಾಗ್ದಾನಗಳ ಮೇಲೆ ನಾವು ನಂಬಿಕೆ ಇಟ್ಟು ಈ ಒಂದು ಸುವಾರ್ತೆ ಸೇವೆಯಲ್ಲಿ, ಕರ್ತನ ಕೆಲಸದಲ್ಲಿ ನಾವು ಪ್ರತಿ ಒಬ್ಬೊಬ್ಬರು ಕೂಡ ಮುಂದೆ ಸಾಗುವಂತರಾಗಿರೋಣ. ಪ್ರಿಯರೇ, ಅದರಂತೆ ಈ ಒಂದು ಸಮಯದಲ್ಲಿ ಕೂಡ ಒಂದು ಮಿಷನರಿ, ಇವ್ರ ಬಗ್ಗೆ ವರದಿ ಜಾಸ್ತಿ ಇದೆ. ಇದರಲ್ಲಿ ನಾನು ಕ್ಲುಪ್ತವಾಗಿ ನಾನು ಹೇಳಿ ಮುಗಿಸ್ತೀನಿ. ಯಾಕಂತಂದ್ರೆ ಅನೇಕ ಮಿಷನರಿಗಳ ಬಗ್ಗೆ ನಾವು ಅವರ ಸಾಕ್ಷಿಯನ್ನು ನೋಡುವಾಗ ನಮಗ್ ಕೂಡ ಇದೇ ರೀತಿ ಆಗ್ಬೇಕು ಅನ್ನುವಂತ ಒಂದು ಆಸಕ್ತಿ ನಮಗೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ಉತ್ತೇಜನ ಪಡಿಸುವಂತದ್ದಾಗಿದೆ. ಹೌದು, ಇದು ಖಂಡಿತ ಅವರು ಮಾಡಿದಂತ ತ್ಯಾಗ, ಅವರಿಗೆ ಆತ್ಮ ಭಾರ ಮತ್ತು ಜನರ ಮೇಲೆ ಪ್ರೀತಿ, ಭಾಷೆ ಮೇಲೆ ಪ್ರೀತಿ, ಮತ್ತು ಅವರು ಉಳ್ಕೊಂಡಂತ ಮಿಷನರಿಯಾಗಿ ಬಂದು ಉಳ್ಕೊಂಡಂತ ಸ್ಥಳಗಳ ಮೇಲೆ ಪ್ರೀತಿ ಇದೆಲ್ಲ ಕೂಡ ಅವರನ್ನು ಈ ರೀತಿಯಾಗಿ ಅವರು ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಮತ್ತು ತಮ್ಮ ಪ್ರಾಣಗಳನ್ನೇ ಅವರು ಅರ್ಪಿಸುವುದಕ್ಕೆ ಸಿದ್ಧರಾದ್ರು. ಅದಕ್ಕೆ ಯಾವಾಗಲೂ ಕೂಡ ಒಂದು ತ್ಯಾಗ ಅನ್ನೋದು ಬಂದಾಗ ಖಂಡಿತ ಪ್ರತಿ ಒಬ್ಬೊಬ್ಬರನ್ನು ಕೂಡ ದೇವರು ಬಲವಾಗಿ ಉಪಯೋಗಿಸಿಕೊಳ್ತಾರೆ. ಅದರಂತೆ ಈ ದಿನದಲ್ಲಿ ಕೂಡ ನಾವು ಗಮನಿಸಿ ನೋಡುವಾಗ ಒಬ್ಬ ಸೇವಕರು ಪೀಟರ್ ಪರ್ಸ್ವೆಲ್ ಅಂತ ಹೇಳಿ ಅವರ ಹೆಸರು, ಪೀಟರ್ ಪರ್ಸ್ವೆಲ್. ಅವ್ರ ಹೆಸರು ನೋಡುವಾಗ ಅವರ ಒಂದು ಜೀವನ ಶೈಲಿ, ಅವರ ಒಂದು ಮಾಡಿದಂತ ತ್ಯಾಗ ನಿಜವಾಗಲೇ ನಮ್ಮೆಲ್ಲರನ್ನು ಕೂಡ ಒಂದು ಉಜ್ಜೀವನವನ್ನು ಉಂಟು ಮಾಡುವಂತದ್ದಾಗಿದೆ. ಇವರು 1803ರಿಂದ 1882ವರೆಗೆ ಅವರು ಜೀವನ ಮಾಡಿದ್ದಾರೆ. ಇವ್ರಿಗೆ ಒಳ್ಳೆ ಆಯುಷ್ಕಾಲ ಕೂಡ ಇದೆ, 79 ವಯಸ್ಸು. ಕೆಲವು ಮಂದಿ ನೆನ್ನೆ ನೋಡಿದ್ವಿ, ಮೊನ್ನೆ ಅವರು 39 ವಯಸ್ಸಿನಲ್ಲೇ, ಕೆಲವು ಮಂದಿ 40 ವಯಸ್ಸಿನಲ್ಲೇ ಪ್ರಾಯದಲ್ಲೇ ಅವರು ಕರ್ತನಿಗಾಗಿ ಪ್ರಾಣಗಳನ್ನು ಅರ್ಪಿಸುವಂತದ್ದು ನಾವು ನೋಡ್ತಾ ಇದ್ವಿ. ಒಬ್ಬೊಬ್ಬರು ದೇವರು ಅವರವರ ಚಿತ್ತಕ್ಕನುಸಾರವಾಗಿ ಅವರನ್ನು ಉಪಯೋಗಿಸಿಕೊಂಡು ಈ ಲೋಕದಲ್ಲಿ ಕರ್ತನ ಸೇವೆಯಲ್ಲಿ ದೇವರು ನಡೆಸಿದ್ದಾರೆ. ಇವತ್ತು ಎಷ್ಟು ದಿನ ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ, ಕರ್ತನಿಗಾಗಿ ಈ ಲೋಕದಲ್ಲಿ ನಾವು ಹೇಗೆ ಜೀವನ ಮಾಡಿದ್ದೀವಿ, ಕರ್ತನಿಗಾಗಿ ಏನು ಮಾಡಿದೀವಿ ಅನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದಂತ ಕಾರ್ಯ. ಆದ್ರಿಂದ ಪ್ರಿಯರೇ, ಇವರ ಒಂದು ಇದನ್ನು ಆರಂಭಿಕ ಜೀವನ ಮತ್ತು ಮಿಷನರಿ ಕರೆ ಅದೇನಂತಂದ್ರೆ, ಇವರು 1803ರಲ್ಲಿ ಇಂಗ್ಲೆಂಡ್ ನಲ್ಲಿ ಇವರು ಜನಿಸಿರ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ಕ್ರೈಸ್ತ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿರ್ತಾರೆ ಮತ್ತು ಮಿಷನರಿ ಕೆಲಸಕ್ಕಾಗಿ ಬಲವಾದ ಕರೆಯನ್ನು ಅನುಭವಿಸಿದ್ರು. ಅವರು ವೆಸ್ಲಿಯನ್ ಮೆಥಡಿಸ್ಟ್ ಮಿಷನರಿ ಸೊಸೈಟಿಯನ್ನು ಅವರು ಸೇರ್ಕೊಳ್ತಾರೆ ಮತ್ತು ತಮ್ಮ ಮಿಷನರಿ ಪ್ರಯಾಣವನ್ನು ಪ್ರಾರಂಭಿಸಲು 1826ರಲ್ಲಿ ಶ್ರೀಲಂಕಾ, ಆಗಿನ ದಿನಮಾನಗಳದೇ ಅದು ಸಿಲೋನ್ ಅಂತ ಕರೀತಾ ಇದ್ರು, ಇದು ಶ್ರೀಲಂಕಾ ಅನ್ನುವಂತ ಸ್ಥಳಕ್ಕೆ ಅವರು ಕಳಿಸಲ್ಪಡ್ತಾರೆ. ಮತ್ತು ಕ್ರೈಸ್ತ ಸುವಾರ್ತೆ ವಿಸ್ತೀರ್ಣದ ಒಂದು ಸಮಯದಲ್ಲಿ ಅವರು ಆವಾಗಲೇ ವಿಸ್ತೀರ್ಣ ಆಗ್ತಾ ಇರ್ತದೆ, ಕ್ರೈಸ್ತ ಸುವಾರ್ತೆ ಪ್ರಾರಂಭವಾಗ್ತಾ ಇರ್ತದೆ ಆ ದಿನಮಾನಗಳಲ್ಲಿ. ಮತ್ತು ಅಲ್ಲಿ ಅಂತ ಸಮಯದಲ್ಲಿ ಅವರು ಮಿಷನರಿ ಆಗಿ ಬರ್ತಾರೆ ಮತ್ತು ಶಿಕ್ಷಣ ಮತ್ತು ಭಾಷೆ ಮೇಲಿನ ಅವರ ಉತ್ಸಾಹವು ಅವರನ್ನು ಕ್ರೈಸ್ತ ಸಾಹಿತ್ಯವನ್ನು ಅನುವಾದಿಸಲು ಮತ್ತು ಶಾಲೆಗಳನ್ನು ಸ್ಥಾಪಿಸಲು ಅವರು ಗಮನ ಹರಿಸುವಂತ ಕಾರ್ಯವಾಗಿರ್ತದೆ. ಮತ್ತೆ ಅದು ಮಾತ್ರವಲ್ಲದೆ ಈ ಒಂದು ಮಿಷನರಿಗಳು ನಾವು ಗಮನಿಸಿ ನೋಡುವಾಗ ಅನೇಕ ಮಂದಿ ಮುಖ್ಯವಾಗಿ ತಮಿಳ್ ಭಾಷೆ ಕಲ್ತ್ಕೊಂಡು ಹೆಚ್ಚಿನ ಮಿಷನರಿಗಳು ನಾವು ನೋಡ್ತಾ ಬರ್ತಾ ಇದೀವಲ್ಲ, ಅದರಲ್ಲಿ ನೋಡುವಾಗ ಅನೇಕ ಮಂದಿ ಮಿಷನರಿಗಳು ತಮಿಳ್ನಾಡು ಅಂದ್ರೆ ತಮಿಳ್ ಭಾಷೆಯನ್ನು ಕಲಿತು
ತಮಿಳ್ನಾಡಲ್ಲಿ ಹೆಚ್ಚಾಗಿ ಸೇವೆ ಮಾಡಿದ್ದಾರೆ. ಇವರು ಕೂಡ ಮದ್ರಾಸ್ ಪ್ರಾಂತಕ್ಕೆ, ಅಂದ್ರೆ ಅವಾಗ ಈಗ ಚೆನ್ನೈ ಅಂತ ಕರಿತೀವಿ, ಅವಾಗ ಮದ್ರಾಸ್ ಅಂತ ಕರಿತಾ ಇದ್ರಲ್ವಾ, ಅದೇ ಈ ಮದ್ರಾಸ್ ಅಂದ್ರೆ ಚೆನ್ನೈಗೆ ಬಂದು ಇವರು ಅನೇಕ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಮತ್ತೆ 1870ರಲ್ಲಿ ಅವರು ತಮ್ಮ ಜೀವನವನ್ನು ತಮಿಳ ಗಾದೆಗಳನ್ನು ಸಂಕಲಿಸಲು ಮತ್ತು ಅವುಗಳಲ್ಲಿ 15,000ಕ್ಕೆ ಹೆಚ್ಚು ಅವರು ಸಂಗ್ರಹ ಮಾಡ್ತಾರೆ. ಇವರ ಒಂದು ಇತರರಿಗಿಂತ ಏನು ಇವರು ಭಿನ್ನವಾಗಿ ಅವರು ಜೀವನ ಮಾಡಿದರು. ಈ ಕೆಲಸದಲ್ಲಿ ಆಳವಾದ ವೈಯಕ್ತಿಕ ತೃಪ್ತಿಯನ್ನು ಪಡೆದು ಸ್ಥಳೀಯ ಜನರಿಗೆ ಪ್ರಯೋಜನವನ್ನು ನೀಡುವ ಗುರಿಯನ್ನು ಹೊಂದಿರ್ತಾರೆ. ಮತ್ತೆ ಇವರು ತಮಿಳಿನಲ್ಲಿ ಅನುವಾದಗಳನ್ನು ಮಾಡುವಂಥದ್ದು, ಮತ್ತೆ ಸತ್ಯವೇದದ ಅನುಭವ ಭಾರತೀಯ ತಮಿಳಿನೊಂದಿಗೆ ವ್ಯಾಕರಣ ಇದೆಲ್ಲ ಕೂಡ ಅವರು ಬರೀತಾರೆ. ಇಂಥ ಒಂದು ಸೇವೆಯನ್ನು ಅವರು ಮಾಡುವಂಥದ್ದು ನಾವು ನೋಡ್ತೀವಿ. ಮತ್ತೆ 1843ರಲ್ಲಿ ಪರ್ಸಿವೆಲ್ ರವರು ಭಾರತದ ಮದ್ರಾಸ್ಗೆ ಸ್ಥಳಾಂತರಗೊಳ್ತಾರೆ. ಅಲ್ಲಿ ಅವರು ಉನ್ನತ ಶಿಕ್ಷಣ ಮತ್ತು ತಮಿಳು ಅಧ್ಯಯನದಲ್ಲಿ ಪ್ರಮುಖ ಶಕ್ತಿ ಆಗ್ತಾರೆ. ಅವರು 1849ರಲ್ಲಿ ಮದ್ರಾಸ್ ಕ್ರೈಸ್ಟ್ ಕಾಲೇಜನ್ನು MCC ಅಂತ ಹೇಳಿ ಅವರು ಸ್ಥಾಪಿಸ್ತಾರೆ. ಇದು ಹಿಂದಿನ ಭಾರತ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತದ್ದು. ಈಗಲೂ ಕೂಡ ಅದು ಇದೆ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ 1849ರಲ್ಲಿ ಸ್ಥಾಪನೆಯಾದ MCC ಭಾರತದಲ್ಲಿ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಂಗ್ಲಿಷು ಮತ್ತು ತಮಿಳಿನಲ್ಲಿ ಶಿಕ್ಷಣವನ್ನು ಒದಗಿಸಿತು. ಈ ರೀತಿಯಾಗಿ ದೊಡ್ಡ ದೊಡ್ಡ ಒಂದು ಸಂಸ್ಥೆಗಳನ್ನು ಏರ್ಪಡಿಸಿ ಅದ್ಭುತವಾದಂತ ಸೇವೆಯನ್ನು ಮಾಡಿದಂತ ಒಂದು ಒಳ್ಳೆ ಮಿಷನರಿ ಇವರಾಗಿದ್ದಾರೆ. ಅನೇಕರಿಗೆ ಪ್ರಯೋಜನಕರವಾಗಿ ಅನೇಕರು ಇದರಲ್ಲಿ ಶಿಕ್ಷಣ ಪಡೆಯುವಂತೆ ಮತ್ತೆ ಸತ್ಯವೇದವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಿಷನರಿ ಅವರು. ಮತ್ತೆ ಅದು ಮಾತ್ರವಲ್ಲದೆ ಇವರು ತಮಿಳು ಇಂಗ್ಲಿಷ್ ಡಿಕ್ಷನರಿ 1861ರಲ್ಲಿ ಇವರು ಇದು ಮಾಡಿರ್ತಾರೆ. ಮತ್ತೆ ಅನೇಕ ಅಗತ್ಯವಾದಂತ ಎಲ್ಲ ವಸತಿ ಮಾಡುವುದಕ್ಕೆ ಇವರು ಎಲ್ಲರಿಗೂ ಕೂಡ ಅನುಕೂಲವಾಗುವಂತ ರೀತಿಯಲ್ಲಿ ಶಿಕ್ಷಣದಲ್ಲಿ ಅವರು ಏನ್ ಮಾಡ್ತಾರೆ, ಸಹಾಯ ಮಾಡ್ತಾ ಇರ್ತಾರೆ. ಪ್ರೀತಿ ಉಳ್ಳವರೇ, ಈ ತರ ಅವರು ಅನೇಕ ವಿಧವಾದಂತ ಸೇವೆಗಳನ್ನು ಮಾಡಿದಂತ ಒಂದು ಮಿಷನರಿ ಇವರು. ಇವರಿಂದ ಅನೇಕರು ಪ್ರಯೋಜನ ಪಡಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಈ ಒಂದು ಸಂಸ್ಥೆ ಈಗಲೂ ಇದೆ. ಮತ್ತೆ ಅದರಿಂದ ಅನೇಕ ಮಂದಿ ಒಂದು ಪ್ರಯೋಜನ ಪಡ್ಕೊಳ್ತಾ ಇರುವಂತದ್ದು ನಿಜವಾಗಲೂ ಬಹಳ ಸಂತೋಷಕರವಾದಂತ ವಿಷಯ. ಮತ್ತೆ ಅವರು ಅಂತಿಮ ವರ್ಷಗಳು ಮತ್ತು ಅವರ ಪರಂಪರಾ ಅವರು ಜೀವಿಸುವಂತ ದಿನಮಾನಗಳೆಲ್ಲ ಕೂಡ ಪರ್ಸಿವೆಲ್ ರವರು 1880ರಲ್ಲಿ ಅಂತಂದ್ರೆ ಅವರು ನಿಧನರಾಗ್ತಾರೆ. ಅಷ್ಟರವರೆಗೂ ಕೂಡ ಅವರು ಸಾಹಿತ್ಯ ಮತ್ತು ಶಿಕ್ಷಣಿಗೆ ಕೆಲಸವನ್ನು ಮುಂದುವರಿಸ್ತಾರೆ. ಮತ್ತು ತಮಿಳು ಶಿಕ್ಷಣ ಮತ್ತೆ ಕ್ರೈಸ್ತ ಸುವಾರ್ತೆ ಮತ್ತು ಭಾಷಾ ಅಧ್ಯಯನಗಳನ್ನು ಅವರು ಕೊಡುಗೆಗಳನ್ನು ನೀಡ್ತಾರೆ. ಮತ್ತು ಶ್ರೀಲಂಕಾ ಮತ್ತು ದಕ್ಷಿಣ ಭಾರತ ಎರಡರಲ್ಲೂ ಶಾಶ್ವತ ಪ್ರಭಾವ ಬೀರಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ರೀತಿಯಾದಂತ ಒಂದು ಸೇವೆಯನ್ನು ಮಾಡುವುದಕ್ಕೆ, ಇಂಥ ತ್ಯಾಗ ಮಾಡುವುದಕ್ಕೆ ನಿಜವಾಗಲೇ ಅದಕ್ಕೆಲ್ಲ ಒಂದು ಆತ್ಮ ಭಾರ ಮತ್ತು ಒಂದು ಜನರ ಮೇಲೆ ಪ್ರೀತಿ ಮತ್ತೆ ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕನ್ನುವಂತ ಹಂಬಲ ಏನು ಅವರಿಗೆ ಇತ್ತು ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ. ಪ್ರಿಯರೇ, ಅದು ಮಾತ್ರವಲ್ಲದೆ ಇಲ್ಲಿ ಅವ್ರಿಗೊಂದು ವಚನ, ಅವ್ರಿಗೆ ಅಂತ ಧೈರ್ಯವನ್ನು ಅಂತ ಒಂದು ತ್ಯಾಗ ಮಾಡುವುದಕ್ಕೆ ಕೆಲವೊಂದು ವಚನಗಳು ಅವರನ್ನು
ಪ್ರಭಾವಿತ ಮಾಡುವಂತದ್ದು ನಾವು ನೋಡ್ತಾ ಇದ್ವಿ. ಏನಂತಂದ್ರೆ 2 ತಿಮೋತಿ 2ನೇ ಅಧ್ಯಾಯ 15ನೇ ವಚನ ನೀವು ಗಮನಿಸಿ ನೋಡಿದ್ರೆ ಆ ವಾಕ್ಯನೇ ಅವರನ್ನು ಚೈತನ್ಯಗೊಳಿಸುವಂತದ್ದಾಗಿದೆ. ಅದರಲ್ಲಿ ಗಮನಿಸಿ ನೋಡುವಾಗ ನೀವು ಆ ವಾಕ್ಯವನ್ನು ತೆಗೆದಿಟ್ಕೊಳ್ಳಿ. 2 ತಿಮೋತಿ 2:15 ನಾವು ನೋಡುವಾಗ ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಮತ್ತೆ ದೇವರ ವಾಕ್ಯವನ್ನು ಅವರು ಭಾಷಾಂತರ ಮಾಡ್ಲಿಕ್ಕೆ ಈ ವಾಕ್ಯಗಳು ಎಲ್ಲ ಅವ್ರಿಗೆ ಏನು ಪ್ರಭಾವಿತ ಮಾಡಿರುವಂತದ್ದಾಗಿದೆ. ಅಂದ್ರೆ ಈ ವಾಕ್ಯ ಒಂದು ಮಾದರಿಯಾಗಿ ಇಟ್ಕೊಂಡು ಅವರು ಅನೇಕ ವಾಕ್ಯಗಳನ್ನು ದೇವರ ವಾಕ್ಯಗಳನ್ನು ಭಾಷಾಂತರ ಮಾಡುವಂತದ್ದು ಏನು ಅವರ ಒಂದು ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನ್ ಮುಖ್ಯವಾಗಿ ಅಂತಂದ್ರೆ ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಈಗ ನಾವು ಪ್ರತಿಯೊಬ್ಬೊಬ್ರು ಕೂಡ ಇಂಥ ಒಂದು ತ್ಯಾಗ ಮಾಡಬೇಕಾದ್ರೆ ಮತ್ತೆ ಕರ್ತನ ಸೇವೆ ನಾವು ಬಲವಾಗಿ ಉಪಯೋಗಿಸಲ್ಪಡ್ಬೇಕಂತಂದ್ರೆ ಈ ವಾಕ್ಯಗಳು ಯಾವಾಗಲೂ ಕೂಡ ನಮ್ಮನ್ನು ಏನು ಒಂದು ಉತ್ತೇಜನವನ್ನು ಕೊಡುವಂತದ್ದಾಗಿದೆ. ಇವರಿಗೆಲ್ಲ ಕೂಡ ಒಂದೊಂದು ಮಿಷನರಿ ನಾವು ನೋಡ್ತಾ ಇದೀವಲ್ವಾ, ಒಂದೊಂದು ಮಿಷನರಿ ಕೂಡ ಅವರಿಗೆ ಕೆಲವೊಂದು ವಾಕ್ಯಗಳು ಅವರನ್ನು ಒಂದು ಉನ್ನತವಾದಂತ ಸೇವೆ ಮಾಡ್ಲಿಕ್ಕೆ ಪ್ರೇರೇಪಿಸಲ್ಪಟ್ಟಿದೆ. ಈ ವಾಕ್ಯನೇ ಮೇನ್. ಅದಕ್ಕೋಸ್ಕರನೇ ದೇವರ ದೃಷ್ಟಿಗೆ ನಿಗಲಿ ವಾಕ್ಯ ನೋಡುವಾಗ ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನಾವು ಅನೇಕ ವಿಷಯಗಳಲ್ಲಿ ಪ್ರಯಾಸ ಪಡ್ತಾ ಇರ್ತೀವಿ. ಯಾವ್ದಾವ್ದು ನಾವು ಕಾಪಾಡಿಕೊಳ್ಳುವುದಕ್ಕೆ, ಏನೋ ಆಸ್ತಿ ಕಾಪಾಡಿಕೊಳ್ಳುವುದಕ್ಕೆ, ಹಣ ಕಾಪಾಡಿಕೊಳ್ಳುವುದಕ್ಕೆ, ಏನೇನೋ ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡ್ತಾ ಇರ್ತೀವಿ. ಆದ್ರೆ ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ಬೇಕು. ಇದು ಮೇನ್ ಅಲ್ವಾ? ಮತ್ತೆ ಅದಕ್ಕೋಸ್ಕರನೇ ಇಲ್ಲಿ ಈ ಮಿಷನರಿಗಳು, ಅನೇಕ ಮಂದಿ ಮಿಷನರಿಗಳು ಕೂಡ ಏನು ಕರ್ತನ ದೃಷ್ಟಿಗೆ ಯೋಗ್ಯವಾಗಿ, ಅದು ಮೇನ್. ಮನುಷ್ಯರ ದೃಷ್ಟಿಗೆ ಆಮೇಲೆ, ಫಸ್ಟು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು, ಒಂದನೇದು. ಮತ್ತು ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಅವಮಾನಕ್ಕೆ ನಾವು ಯಾವಾಗಲೂ ಕೂಡ ದೇವರ ಸೇವಕರು ಅವಮಾನಕ್ಕೆ ಗುರಿಯಾಗಬಾರದು. ಯಾರು ಕೂಡ ನಮ್ಮನ್ನು ಅವಮಾನಪಡಿಸಿ ನಮ್ಮನ್ನು ಇಂಥವನಂತ ಹೇಳಿ ನಮ್ಮನ್ನು ಅಲಕ್ಷ್ಯವಾಗಿ ಯಾರು ಕೂಡ ಮಾತನಾಡಬಾರದು. ಅದಕ್ಕೋಸ್ಕರ ಯಾವಾಗಲೂ ಕೂಡ ಅವಮಾನಕ್ಕೆ ಗುರಿಯಾಗದ ಕೆಲಸದವನಾಗಿ ನಾವಿರ್ಬೇಕು. ಮತ್ತೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರ್ಬೇಕು. ಸತ್ಯವಾಕ್ಯವನ್ನು, ಈ ವಾಕ್ಯವನ್ನು ಇದ್ದ ಹಾಗೆ ಏನು ಆ ವಾಕ್ಯಗಳನ್ನು ಯಾವಾಗಲೂ ಕೂಡ ಏನು ಸ್ವಾರ್ಥಕ್ಕಾಗಿ ಕೆಲವು ಮಂದಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಅವರ ಒಂದು ತಪ್ಪುಗಳನ್ನು ಮುಚ್ಚಿಡುವುದಕ್ಕೋಸ್ಕರ ಕೆಲವು ಮಂದಿ ಈ ವಾಕ್ಯಗಳನ್ನು ವಕ್ರೀಕರಿಸಿ ಮಾತಾಡ್ತಾ ಇರ್ತಾರೆ. ಹಲವಾರು ವಿಧಾನಗಳಲ್ಲಿ ಆ ವಾಕ್ಯವನ್ನು ಇದ್ದ ಹಾಗೆ ಹೇಳದೆ ಸತ್ಯವನ್ನು ಮರೆ ಮಾಡಿ ಅಸತ್ಯವನ್ನು ಆ ವಾಕ್ಯದ ಮುಖಾಂತರ ತಿಳಿಪಡಿಸಿ ಅದು ಸರಿಪಡಿಸ್ಕೊಳ್ತಾ ಇರ್ತಾರೆ. ಹಂಗೆ ನಾವಿರದೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸ್ಬೇಕು. ಅದಕ್ಕೆ ಈ ಮೂರು ಕೂಡ ಬಹಳ ಪ್ರಾಮುಖ್ಯ ಒಂದು ಸೇವಕನಿಗೆ. ಆದ್ದರಿಂದ ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ಗಮನಿಸಿ ನೋಡುವಾಗ ಈ ವಾಕ್ಯದ ಒಂದು ಆಧಾರದೊಂದಿಗೆ ಈ ಪೆರ್ಸಿವೆಲ್ ರವರು ಉತ್ತಮವಾದಂತ ಒಂದು ಸೇವೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ವಾಕ್ಯಗಳು ನಮ್ಮನ್ನು ಉತ್ತೇಜನ ಪಡಿಸುವಂತದ್ದಾಗಿದೆ. ಆ ವಾಕ್ಯಗಳು ನಮಗೆ ಈ ಕರ್ತನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸುವುದಕ್ಕೆ ಈ ವಾಕ್ಯಗಳು ನಮ್ಮನ್ನು ಆತ್ಮನ ಮುಖಾಂತರ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಆದ್ದರಿಂದ ಯಾವಾಗಲೂ ಕೂಡ ಈ ವಾಕ್ಯಗಳನ್ನು ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಇತರರಿಗೂ ಕೂಡ ನಮ್ಮನ್ನೆಲ್ಲರನ್ನು ದೇವರು ಬೋಧಕರಾಗಿ, ಸುವಾರ್ಥ ಸೇವಕರಾಗಿ ನಮ್ಮನ್ನು ಇಟ್ಟಿದ್ದಾರೆ. ಅದಕ್ಕೆ ಆ ವಾಕ್ಯಗಳನ್ನು ಕೂಡ ಹೇಗಾದ್ರೂ ಮಾಡಿ ಈ ವಾಕ್ಯಗಳ ಅನೇಕರ ಜೀವಿತಗಳಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ವಾಕ್ಯಗಳನ್ನು ವಿಧವಾದಂತ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದು ಸುವಾರ್ತೆಯನ್ನು, ಸತ್ಯವಾಕ್ಯವನ್ನು ನಾವು ಸರಿಯಾದಂತ ರೀತಿಯಲ್ಲಿ ಉಪದೇಶಿಸುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾದಂತ ಕಾರ್ಯ. ಆದ್ದರಿಂದ ಪ್ರೀತಿ ಉಳ್ಳವರೇ, ಈ ಒಂದು ಸಮಯದಲ್ಲಿ ನಮ್ಮ ಈ ಒಂದು ಪೆರ್ಸಿವೆಲ್ ರವರು ಆ ಶಿಕ್ಷಣೆ, ಅವರು ಕೊಟ್ಟಂತ ಒಂದು ಏನು ಸತ್ಯವೇದ ಒಂದು ಶಾಲೆಗಳು ಮತ್ತು ಅನೇಕರಿಗೆ ಪ್ರಯೋಜನಕರವಾದಂತ ಕಾರ್ಯಗಳನ್ನು ಅವರು ಮಾಡಿದರು.
ಇವತ್ತು ಇವರ ಒಂದು ಚರಿತ್ರೆ, ಇವರ ಒಂದು ಸಾಕ್ಷಿ ಜೀವನ ನಮ್ಮೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದೆ. ದೇವರು ಖಂಡಿತ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಅವ್ರ ತರನೇ ನಾವು ಮಾಡೋಕ್ ಆಗೋದಿಲ್ಲ. ಈಗ ಅನೇಕ ಮಂದಿ ಸೇವಕರು ಇದ್ದೀವಿ, ಎಲ್ಲರನ್ನು ದೇವರು ಈಗಲೂ ಉಪಯೋಗಿಸ್ತಾ ಇದ್ದಾರೆ. ವಿಧವಾದಂತ ರೀತಿಯಲ್ಲಿ ದೇವರು ತಮ್ಮ ತಮ್ಮ ಸ್ಥಳಗಳನ್ನು ಬಿಟ್ಟು, ಬಂಧು ಬಳಗ ಬಿಟ್ಟು, ಮನೆ ಮಠ ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ, ಕೆಲವು ಮಂದಿ ಹಳ್ಳಿಗಳಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಹಲವಾರು ರೀತಿಯಲ್ಲಿ ಕರ್ತನು ಅವ್ರವ್ರಿಗೆ ಜ್ಞಾನಕ್ಕೆ, ಅವ್ರವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಉಪಯೋಗಿಸ್ತಾ ಇದ್ದಾರೆ. ಆದ್ರಿಂದ ಈಗ ಇವರನ್ನೆಲ್ಲ ನಮಗೆ ಮಾದರಿ ಇಟ್ಟಿದ್ದಾರೆ ಅಂತಂದ್ರೆ, ಇವರಂತೆ ನಾವು ತ್ಯಾಗ ಮಾಡಬೇಕು, ಮತ್ತೆ ಇವ್ರ ಹಾಗೆ ಕರ್ತನಿಗಾಗಿ ಏನಾದರೂ ಮಾಡಬೇಕು ಅನ್ನುವಂತ ಒಂದು ಹಂಬಲವನ್ನು ನಾವು ಇಟ್ಕೊಂಡು ದೇವರ ಸೇವೆಯನ್ನು ಮಾಡುವಾಗ ಖಂಡಿತ ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸ್ತಾರೆ. ಖಂಡಿತ ಈಗ ಮಾಡ್ತಾ ಇರುವಂತ ಪ್ರತಿಯೊಂದು ಸೇವಕರು ಕೂಡ ಮಿಷನರಿಗಳೇ. ಇವೆಲ್ಲರೂ ತ್ಯಾಗ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿ ಒಬ್ಬೊಬ್ಬರು ಕೂಡ ಉಪಯೋಗಿಸಲ್ಪಡ್ತಾರೆ. ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತವರಾಗಿದ್ದೀರಿ. ಇನ್ನೂ ದೇವರು ಬಲವಾಗಿ ಪ್ರತಿ ಒಬ್ಬೊಬ್ಬರನ್ನು ಉಪಯೋಗಿಸ್ಕೊಳ್ತಾರೆ. ನಾವು ಪ್ರತಿಯೊಬ್ಬೊಬ್ಬರು ಆತನ ಕೈಯಲ್ಲಿ ನಾವೊಂದು ಇನ್ಸ್ಟ್ರೂಮೆಂಟ್ ತರ, ಒಂದು ಉಪಕರಣಗಳ ತರ ಆತನ ಕೈಯಲ್ಲಿ ನಾವು ಸಮರ್ಪಿಸುವಾಗ ಖಂಡಿತ ನಮ್ಮನ್ನು ಆತನ ಚಿತ್ತದಂತೆ ಯಾರ್ಯಾರನ್ನು ಯಾವ ವಿಧದಲ್ಲಿ ಯಾವ ರೀತಿ ಉಪಯೋಗಿಸ್ಕೋಬೇಕಂತ ಹೇಳಿ ಆತನು ಆಲ್ರೆಡಿ ನಮ್ಮನ್ನು ಸಿದ್ಧತೆ ಮಾಡಿ ಕಲಿಸಿದ್ದಾರೆ. ಖಂಡಿತ ಕರ್ತನ ಕೈಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಉಪಯೋಗಿಸಲ್ಪಡ್ತಾ ಕರ್ತನ ಚಿತ್ತವನ್ನು ನೆರವೇರಿಸೋಣ ಮತ್ತು ದೇವರ ರಾಜ್ಯವನ್ನು ಕಟ್ಟೋಣ. ಅನೇಕ ಆತ್ಮಗಳಿಗೆ ಸುವಾರ್ತೆಯನ್ನು ಸಾರಿ ಕರ್ತನ ಬರೋಣಕ್ಕೆ ನಾವು ಸಿದ್ಧಪಡಿಸೋಣ. ಇಲ್ಲಿ ಅನೇಕ ಮಂದಿ ವಿಶ್ವಾಸಿಗಳು ಕೂಡ ಇದ್ದೀವಿ. ಪ್ರತಿಯೊಂದು ವಿಶ್ವಾಸ ಕೂಡ ನಿಮ್ಮ ಸೇವಕರೊಂದಿಗೆ ಸೇರಿಕೊಂಡು ಅವರಿಗೆ ಬೆಂಬಲವನ್ನು ಕೊಟ್ಟು ಅವರ ಜೊತೆಯಲ್ಲಿ ಈ ಸುವಾರ್ಥ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಬೇಕು ಅನ್ನೋದೇ ಈ ದಿನದಲ್ಲಿ ಕೂಡ ನಾವು ಕಲ್ತ್ಕೊಂಡಿದ್ದೇವೆ. ಈ ಮಿಷನರಿ ಕೂಡ ಅದ್ಭುತವಾದಂತ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ದೇವರು ಕೂಡ ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ಖಂಡಿತ ಉಪಯೋಗಿಸಿಕೊಂಡು ಕರ್ತನ ಸೇವೆಯಲ್ಲಿ ನಮ್ಮನ್ನು ಬಲವಾಗಿ ಆತನು ತನ್ನ ಆತ್ಮನ ಮುಖಾಂತರ ದಾರಿ ನಡೆಸುವ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ತಲೆಗಳನ್ನು ಬಗ್ಗಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾದಂತ ನಾವೆಲ್ಲರೂ ಈ ದಿನದಲ್ಲಿ ಕರ್ತನೆ ಅಪ್ಪ ಪೀಟರ್ ಪರ್ಸ್ವೆಲ್ ಅವರ ಒಂದು ಸಾಕ್ಷಿಯ ಜೀವಿತವನ್ನು ನಾವು ನೋಡಿದ್ದೇವೆ. ಅವರು ಕರ್ತನೆ ಮಾಡಿದಂತ ತ್ಯಾಗ, ಅವರು ಕರ್ತನೆ ಆತ್ಮಗಳಿಗೋಸ್ಕರ ಅವರು ಪಟ್ಟಂತ ಪ್ರಯಾಸ ಮತ್ತು ಅನೇಕ ಕರ್ತನೆ ಶಿಕ್ಷಣೆ ಮತ್ತು ಅನೇಕ ಸೇವೆಗಳನ್ನು ಅವರು ಮಾಡಿದ್ದಾರೆ. ಅನೇಕರಿಗೆ ಪ್ರಯೋಜನಕರವಾಗಿದೆ. ಅನೇಕರು ನಿನ್ನ ಸತ್ಯದ ವಾಕ್ಯವನ್ನು ಇವರ ಮುಖಾಂತರ ತಿಳಿದುಕೊಂಡಿದ್ದಾರೆ, ಪ್ರಯೋಜನ ಪಡಿಸಿಕೊಂಡಿದ್ದಾರೆ. ಅಪ್ಪ ಕರ್ತನೆ, ಅನೇಕರು ಅಪ್ಪ ನಿನ್ನ ರಾಜ್ಯಕ್ಕೆ ಸಿದ್ಧರಾಗಿದ್ದಾರೆ. ಈ ದಿನಮಾನಗಳಲ್ಲಿ ಕೂಡ ನಮ್ಮನ್ನು ಪ್ರತಿ ಒಬ್ಬೊಬ್ಬರನ್ನು ಕೂಡ ಇದೇ ರೀತಿ ಉಪಯೋಗಿಸಿಕೊಂಡು ಅಪ್ಪ ಕರ್ತನೆ ನಿನ್ನ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಿ ನೀನು ನಡೆಸು ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತ ದೇವರು. ನಿನ್ನ ಚಿತ್ತವು ನಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಿಸುವಂತ ದೇವರು. ಹೌದು ಸ್ವಾಮಿ, ಹಾಗಾಗುವಂತೆ ಅಪ್ಪ ಇದುವರೆಗೆ ನಮ್ಮನ್ನು ನಡೆಸಿದ್ರಿ, ಇನ್ನು ಮೇಲೂ ಕೂಡ ಅಪ್ಪ ನಡೆಸ್ರಿ. ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ. ಮತ್ತು ನಮ್ಮ ನಿರ್ದೇಶಕರು, ಉಪನಿರ್ದೇಶಕರು, ಅವ್ರು ಮಾಡುತ್ತಿರುವಂತಹ ಸೇವೆ, ಸಹ ಸೇವಕರುಗಳು, ಎಲ್ಲಾ ಸಭೆಗಳು, ಎಲ್ಲಾ ಪ್ರಾಜೆಕ್ಟ್ ಹೋಲ್ಡರ್ಸು ಮತ್ತು ಕರ್ತನೆ ಅವರ ಜೊತೆ ಸೇವಕರು ಎಲ್ಲರನ್ನು ಕೂಡ ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ ನಡೆಸು ಸ್ವಾಮಿ. ಕರ್ತನೆ, ನೀವೇ ನಮ್ಮ ಜೊತೆಗಾರನಾಗಿದ್ದು ನಡೆಸುತ್ತಾ ಬರಬೇಕೆಂಬುದಾಗಿ, ಇದುವರೆಗೆ ಕಾಪಾಡಿದಂತ ದೇವರು ಇನ್ನು ಮೇಲೂ ಕೂಡ ಕಾಪಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಅಪ್ಪ, ಮತ್ತೆ ತಿರುಗಿ ಮುಂದಿನ ದಿನದಲ್ಲಿ ನಾವು ಮತ್ತೊಂದು ಮಿಷನರಿ ಸಾಕ್ಷಿಯನ್ನು ಧ್ಯಾನ ಮಾಡಲು ನೀನು ಸಹಾಯ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ಆಮೆನ್. ಆಮೆನ್.